ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ನಿಡುಮಾಮಿಡಿ ಶ್ರೀಗಿರಿ ಸೂರ್ಯ ಸಿಂಹಾಸನಾಧೀಶ್ವರ ಜಗದ್ಗುರು ಶ್ರೀ ಚನ್ನಬಸವರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು 39ನೇ ಪೀಠಾಧಿಪತಿಗಳು ಹಾಗೂ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು 40ನೇ ಪೀಠಾಧಿಪತಿಗಳು, ಶ್ರೀ ನಿಡುಮಾಮಿಡಿ ಜಗದ್ಗುರು ಮಠ ಗೂಳೂರು ಮಹಾಸಂಸ್ಥಾನ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ನಾನು ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಬಾಗೇಪಲ್ಲಿ ಮತ್ತು ಡಾಕ್ಟರ್ ಶ್ರೀ ಜಚಿನಿ ವಸತಿ ಪ್ರೌಢಶಾಲೆ ಗೂಳೂರು ಇವರ ಸಹಯೋಗದಲ್ಲಿ ಗೂಳೂರು ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟ 2025-26 ದಿನಾಂಕ 11 ಮತ್ತು 12ನೇ ಆಗಸ್ಟ್ 2025 ಡಾಕ್ಟರ್ ಶ್ರೀ ಜಚಿನಿ ವಸತಿ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಈ ಕ್ರೀಡಾಕೂಟಕ್ಕೆ ಬೇಕಾಗಿರತಕ್ಕಂತಹ ಈ ಅದ್ಭುತವಾದಂತಹ ಟ್ರೋಫಿಗಳನ್ನು ಮತ್ತು ಪದಕಗಳನ್ನು ಶ್ರೀ ಎಂ ಸುರೇಶ ರೆಡ್ಡಿ ಮಿಟ್ಟೇಮರಿ ಹಾಗೂ ಶ್ರೀ ಬಿ ಎಲ್ ಕೇಶವಯ್ಯ ಬೆಂಗಳೂರು ಇವರು ಕೊಡುಗೆಯಾಗಿ ನೀಡಿರುತ್ತಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತಾವು ಗಮನಿಸ್ಬೋದು ಈ ಟ್ರೋಫಿಗಳು ಎಷ್ಟೊಂದು ಅದ್ಭುತವಾಗಿದ್ದಾವೆ, ಎಷ್ಟೊಂದು ಸುಂದರವಾಗಿದ್ದಾವೆ ಅಂತ. ಪದಕಗಳನ್ನು ಕೂಡ ತಾವು ಗಮನಿಸ್ಬೋದು. ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಮತ್ತು ತೃತೀಯ ಬಹುಮಾನಕ್ಕೆ ಬಂಗಾರ, ಬೆಳ್ಳಿ ಮತ್ತು ಕಂಚು ಪದಕಗಳು ಅಂಥೇಳಿ ಪದಕಗಳನ್ನು ನೀಡಲಾಯಿತು. ಕೇವಲ ಮೇಲಾಟಗಳು ಅಷ್ಟೇ ಅಲ್ಲ, ಗುಂಪು ಆಟಗಳಲ್ಲಿ ಭಾಗವಹಿಸಿ ವಿಜೇತರಾಗಿರ್ತಕ್ಕಂಥವ್ರಿಗೂ ಕೂಡ ಪದಕಗಳನ್ನು ನೀಡಲಾಯಿತು. ಬಹುಶಃ ಇದೇ ಮೊಟ್ಟ ಮೊದಲ ಬಾರಿಗೆ ಗುಂಪು ಆಟಗಳಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ವಿಜೇತರಿಗೂ ಕೂಡ ಪದಕಗಳನ್ನು ವಿತರಿಸಲಾಯಿತು. ಅದೇ ರೀತಿಯಾಗಿ ಈ ಕ್ರೀಡಾಕೂಟದಲ್ಲಿ ವಿಜೇತರಾಗಿರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪತ್ರಗಳನ್ನು ಕೂಡ ನೀಡಲಾಯಿತು. ಈ ಪ್ರಶಸ್ತಿ ಪತ್ರಗಳನ್ನು ನವತೇಜ್ ಅಂತ ಬಾಗೇಪಲ್ಲಿಯವರು ಕೊಡುಗೆಯಾಗಿ ನೀಡಿರುತ್ತಾರೆ. ತಾವು ಗಮನಿಸಬಹುದು ಈ ಒಂದು ಪ್ರಶಸ್ತಿ ಪತ್ರಗಳು ಕೂಡ ತುಂಬ ಗುಣಮಟ್ಟದ ಪ್ರಶಸ್ತಿ ಪತ್ರಗಳು, ಚೆನ್ನಾಗಿರ್ತಕ್ಕಂಥ ಪ್ರಶಸ್ತಿ ಪತ್ರಗಳು. ನವತೇಜ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪ್ರಶಸ್ತಿ ಪತ್ರಗಳ ಜೊತೆಗೆ ನಮ್ಮ ಶಾಲೆಯ ಪೋಷಕರು, ಹಿತೈಷಿಗಳಾಗಿರ್ತಕ್ಕಂತಹ ಪ್ರಭಾಕರ್ ರೆಡ್ಡಿ ಪಿಚ್ಚಲವಾರಪಲ್ಲಿ ಇವರು ನೋಡಿ ಹೊಸದಾಗಿರ್ತಕ್ಕಂತಹ ಏನು ಡಿಸ್ಕಸ್ ಥ್ರೋ, ವಾಲಿಬಾಲ್ ನೆಟ್ಟು, ವಾಲಿಬಾಲ್ ಮತ್ತು ಥ್ರೋಬಾಲು, ಗುಂಡು ಎಸೆತ, ಜಾವ್ಲಿನ್ ಥ್ರೋ ಇವನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಅವರಿಗೂ ಧನ್ಯವಾದಗಳು. ಮುಂದುವರೆದು ಈ ಕ್ರೀಡಾಕೂಟ ವಿಶೇಷವಾಗಿ 2 ವಿಭಾಗಗಳಲ್ಲಿ, ಅಂದರೆ 12ರಿಂದ 14ನೇ ವಯಸ್ಸಿನ ವಯೋಮಾನದ ವಿದ್ಯಾರ್ಥಿನಿಯರು ಹಾಗೂ 14ರಿಂದ 17ನೇ ವಯಸ್ಸಿನ ವಿದ್ಯಾರ್ಥಿನಿಯರಿಗೆ ಆಯೋಜನೆ ಮಾಡಲಾಗಿತ್ತು. ನೋಡಿ, ಈ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಏನು ಗುಂಪು ಆಟಗಳಲ್ಲಿ ವಿಜೇತರಾಗಿರ್ತಕ್ಕಂತಹ ತಂಡಗಳಿಗೆ ಪ್ರಶಸ್ತಿ ಪತ್ರಗಳು, ನಗದು ಬಹುಮಾನ, ಟ್ರೋಫಿಗಳು ಮತ್ತು ಪದಕಗಳನ್ನು ನೀಡಲಾಯಿತು. ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ವಿವರಗಳನ್ನು ಹಾಗೂ ಚಿತ್ರಗಳನ್ನು ತಮಗೆ ತೋರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. 12ರಿಂದ 14ನೇ ವಯಸ್ಸಿನ ವಿದ್ಯಾರ್ಥಿಗಳ ವಿಭಾಗಕ್ಕೆ ಸಂಬಂಧಿಸಿದಂತೆ ಖೋಖೋದಲ್ಲಿ ಹೋಬಳಿ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಡಾಕ್ಟರ್ ಶ್ರೀ ಜಚಿನಿ ವಸತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪಡೆದುಕೊಂಡಿರುತ್ತಾರೆ. ಇನ್ನು ಖೋಖೋ ಆಟದಲ್ಲಿ ದ್ವಿತೀಯ ಸ್ಥಾನವನ್ನು ಶ್ರೀವಿದ್ಯಾ ಹಿರಿಯ ಪ್ರಾಥಮಿಕ ಶಾಲೆ ಗೂಳೂರು ಈ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಬಹುಮಾನ, ಟ್ರೋಫಿ, ಪ್ರಶಸ್ತಿ ಪತ್ರಗಳನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದನ್ನು ತಾವು ಗಮನಿಸ್ಬೋದು. ಇನ್ನು ಕಬಡ್ಡಿ ಆಟದಲ್ಲಿ ಮೊದಲನೇ ಸ್ಥಾನವನ್ನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗೂಳೂರು ಈ ಶಾಲೆಯ ವಿದ್ಯಾರ್ಥಿಗಳು ಮೊದಲ ಬಹುಮಾನವನ್ನು ಪಡೆದುಕೊಂಡಿರುತ್ತಾರೆ. ಹಾಗೂ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನವನ್ನು
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಂಪಲ್ಲಿಯ ವಿದ್ಯಾರ್ಥಿಗಳು ಪಡೆದುಕೊಂಡಿರುತ್ತಾರೆ. ತಾವು ಗಮನಿಸ್ಬೋದು, ಮಕ್ಕಳು ಎಷ್ಟು ಉತ್ಸಾಹದಿಂದ ಈ ಒಂದು ಪ್ರಶಸ್ತಿ ಪತ್ರಗಳನ್ನು, ಪದಕಗಳನ್ನು ಮತ್ತು ಟ್ರೋಫಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನೋದನ್ನು. ಇನ್ನು ಮುಂದುವರೆದು ವಾಲಿಬಾಲ್ ಆಟದಲ್ಲಿ ಶ್ರೀ ವಿದ್ಯಾ ಹಿರಿಯ ಪ್ರಾಥಮಿಕ ಶಾಲೆ ಗೂಳೂರು, ಈ ಶಾಲೆಯ ವಿದ್ಯಾರ್ಥಿಗಳು ವಾಲಿಬಾಲ್ನಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಪಡೆದು ಜಯಶೀಲರಾಗಿರುತ್ತಾರೆ. ಅದೇ ರೀತಿಯಾಗಿ ವಾಲಿಬಾಲ್ ಆಟದಲ್ಲಿ 12ರಿಂದ 14ನೇ ವಯಸ್ಸಿನ ವಯೋಮಾನದ ವಿದ್ಯಾರ್ಥಿಗಳ ವಿಭಾಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರಗಾನಕುಂಟೆಯ ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಇನ್ನು 12ರಿಂದ 14ನೇ ವಯೋಮಾನದ ವಿದ್ಯಾರ್ಥಿನಿಯರಿಗೆ ಸಂಬಂಧಿಸಿದಂತೆ ಖೋ ಖೋ ಆಟದಲ್ಲಿ ಡಾಕ್ಟರ್ ಶ್ರೀ ಚಚನಿ ವಸತಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಜಯಶೀಲರಾಗಿರುತ್ತಾರೆ. ಒಳ್ಳೆಯ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದ ಶ್ರೀ ವಿದ್ಯಾ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರು ಖೋ ಖೋ ಆಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅದೇ ರೀತಿಯಾಗಿ ಕಬಡ್ಡಿ ಆಟದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗೂಳೂರು, ಈ ಶಾಲೆಯ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ವಿದ್ಯಾರ್ಥಿನಿಯರು ಅನುಪಸ್ಥಿತಿ ಇದ್ದರಿಂದ ವಿದ್ಯಾರ್ಥಿಗಳಿಗೆ ಅದರ ಒಂದು ಮೊದಲ ಬಹುಮಾನವನ್ನು ನೀಡಲಾಯಿತು. ಇನ್ನು ಕಬಡ್ಡಿ ಆಟದಲ್ಲಿ 2ನೇ ಬಹುಮಾನವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರಗಾನಕುಂಟೆಯ ವಿದ್ಯಾರ್ಥಿನಿಯರು ಪಡೆದುಕೊಂಡಿರುತ್ತಾರೆ. ತಡವಾಗಿದ್ದರಿಂದ ಅವರ ವಿದ್ಯಾರ್ಥಿನಿಯರು ಅನುಪಸ್ಥಿತರಾಗಿದ್ದರು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಆ ಒಂದು ದ್ವಿತೀಯ ಬಹುಮಾನವನ್ನು ನೀಡಲಾಯಿತು. ಇನ್ನು 14ರಿಂದ 17 ವರ್ಷದ ವಿಭಾಗದಲ್ಲಿ ಖೋ ಖೋ ಆಟಕ್ಕೆ ಸಂಬಂಧಿಸಿದಂತೆ ಮೊದಲ ಬಹುಮಾನವನ್ನು ಡಾಕ್ಟರ್ ಶ್ರೀ ಚಚನಿ ವಸತಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ದ್ವಿತೀಯ ಬಹುಮಾನವನ್ನು ಸರ್ಕಾರಿ ಪ್ರೌಢಶಾಲೆ ಗೂಳೂರಿನ ವಿದ್ಯಾರ್ಥಿನಿಯರು ಪಡೆದುಕೊಂಡಿರುತ್ತಾರೆ. ಸಾಕಷ್ಟು ಒಳ್ಳೆಯ ರೀತಿಯಾದಂತಹ ಹೋರಾಟವನ್ನು ಮಾಡಿದರು ಈ ವಿದ್ಯಾರ್ಥಿನಿಯರು. ಇನ್ನು ಕಬಡ್ಡಿ ಆಟದಲ್ಲಿ ಮತ್ತೆ ಡಾಕ್ಟರ್ ಶ್ರೀ ಚಚನಿ ವಸತಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಮಾರಗಾನಕುಂಟೆ ಶಾಲೆಯ ವಿದ್ಯಾರ್ಥಿನಿಯರನ್ನು ಕೂದಲೆಳೆಯಷ್ಟರಲ್ಲಿ ಸೋಲಿಸಿ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಏನು 14ರಿಂದ 17 ವರ್ಷದ ವಿದ್ಯಾರ್ಥಿನಿಯರ ವಿಭಾಗದ ಕಬಡ್ಡಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಾರಗಾನಕುಂಟೆಯ ವಿದ್ಯಾರ್ಥಿನಿಯರು ವೀರೋಚಿತವಾಗಿ ಹೋರಾಟ ಮಾಡಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಹಾಗೆ ವಾಲಿಬಾಲ್ನಲ್ಲೂ ಕೂಡ ಸರ್ಕಾರಿ ಪ್ರೌಢಶಾಲೆ ಮಾರಗಾನಕುಂಟೆಯ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿರುತ್ತಾರೆ. ಇನ್ನು ವಿದ್ಯಾರ್ಥಿನಿಯರಿಗೆ ನಡೆದ ಥ್ರೋಬಾಲ್ ಆಟದಲ್ಲಿ ಸರ್ಕಾರಿ ಪ್ರೌಢಶಾಲೆ ತಿಮ್ಮಂಪಲ್ಲಿಯ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ತಿಮ್ಮಂಪಲ್ಲಿಯ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. 14ರಿಂದ 17ನೇ ವರ್ಷದ ವಿದ್ಯಾರ್ಥಿಗಳ ವಾಲಿಬಾಲ್ ಅಂತಿಮ ಪಂದ್ಯದಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಾರಗಾನಕುಂಟೆಯವರು ಪ್ರಥಮ ಸ್ಥಾನವನ್ನು, ಅದೇ ರೀತಿಯಾಗಿ ಸರ್ಕಾರಿ ಪ್ರೌಢಶಾಲೆ ಗೂಳೂರಿನ ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. 14ರಿಂದ 17ನೇ ವರ್ಷದ ವಯೋಮಾನದ ವಿದ್ಯಾರ್ಥಿಗಳ ಕಬಡ್ಡಿ ಆಟದಲ್ಲಿ ಪ್ರಥಮ ಸ್ಥಾನವನ್ನು ಸರ್ಕಾರಿ ಪ್ರೌಢಶಾಲೆ ತಿಮ್ಮಂಪಲ್ಲಿ, ಹಾಗೆ ದ್ವಿತೀಯ ಸ್ಥಾನವನ್ನು ಸರ್ಕಾರಿ ಪ್ರೌಢಶಾಲೆ ಮಾರಗಾನಕುಂಟೆಯ ವಿದ್ಯಾರ್ಥಿಗಳು ಪಡೆದುಕೊಂಡಿರುತ್ತಾರೆ. ಈಗ ರಣರೋಚಕ ಘಟ್ಟಕ್ಕೆ ಈ ಒಂದು ಕ್ರೀಡಾಕೂಟದ ಒಂದು ಪರಿಸ್ಥಿತಿ ನಡೀತಾ ಇದೆ. ಖೋ ಖೋ ಆಟದಲ್ಲಿ ಪ್ರಥಮ ಸ್ಥಾನವನ್ನು ಡಾಕ್ಟರ್ ಶ್ರೀ ಚಚನಿ ವಸತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪಡೆದುಕೊಂಡಿರುತ್ತಾರೆ. ಈ ಒಂದು ಕೊನೆಯ ಪಂದ್ಯದಲ್ಲಿ ವೀರೋಚಿತವಾಗಿ ಹೋರಾಟ ಮಾಡಿದಂತಹ
ಸರ್ಕಾರಿ ಪ್ರೌಢಶಾಲೆ ಗೂಳೂರಿನ ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಕ್ರೀಡಾಕೂಟ ಮುಗಿದ ತಕ್ಷಣವೇ ಡಾಕ್ಟರ್ ಶ್ರೀ ಜಚನಿ ವಸತಿ ಪ್ರೌಢಶಾಲೆಯ ಮುಂದೆ ಶಾಲೆಯ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಆ ಒಂದು ಸಂತೋಷ, ಸಂಭ್ರಮ, ಅವರ ಸಡಗರ ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ಅದನ್ನು ಪದಗಳಲ್ಲಿ ಬಣ್ಣನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ನಮ್ಮೆಲ್ಲರನ್ನು ಮಂತ್ರಮುಗ್ಧರನ್ನಾಗಿ ಮಾಡ್ತಕ್ಕಂತಹ ಕೆಲವೊಂದು ವಿಡಿಯೋಗಳನ್ನು ನಾನಿಲ್ಲಿ ತಮಗೆ ತೋರಿಸ್ತಾ ಇದ್ದೀನಿ. ಗಮನಿಸಿ. ಇವು 11ನೇ ತಾರೀಕು ಬೆಳಗಿನ ಜಾವ 5:30ಕ್ಕೆ ಬಂದಿರತಕ್ಕಂತಹ ಡಾಕ್ಟರ್ ಶ್ರೀ ಜಚನಿ ವಸತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ಕ್ರೀಡಾಂಗಣದಲ್ಲಿ ಅವರು ಮಾಡ್ಕೊಳ್ತಾ ಇರ್ತಕ್ಕಂಥ ತಯಾರಿಗಳನ್ನು ತಾವು ಈ ಒಂದು ವಿಡಿಯೋದಲ್ಲಿ ನೋಡ್ಬೋದಾಗಿರುತ್ತದೆ. ಇದಲ್ಲ ನೋಡ್ರಿ, ಈ ಒಂದು ವಿಡಿಯೋದನ್ನ ತಾವು ನೋಡಬೇಕು. ಇದು ಫೈನಲ್ ಪಂದ್ಯ. ಸರ್ಕಾರಿ ಪ್ರೌಢಶಾಲೆ ಗೂಳೂರು ಮತ್ತು ಡಾಕ್ಟರ್ ಶ್ರೀ ಜಚನಿ ವಸತಿ ಪ್ರೌಢಶಾಲೆಯ ನಡುವೆ ನಡೆದಂತಹ ಈ ಪಂದ್ಯ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಬಹುಶಃ ಏನು ಈ ಭೂಮಿ ಮೇಲೆ ಜನರಾಡ್ತಕ್ಕಂಥ ಎಲ್ಲ ಭಾಷೆಗಳನ್ನು ಕೂಡ ಬಳಸಿದರೂ ಕೂಡ ಅದನ್ನು ಯಥಾವತ್ತಾಗಿ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ವೇನೋ ಅಂತ ನನಗನ್ಸುತ್ತೆ. ನೀವು ಯಾವುದೇ ಭಾಷೆಯಲ್ಲಿ ಟ್ರೈ ಮಾಡಿ ಯಥಾವತ್ತಾಗಿ ಹಿಂಗೆ ನಡೀತು, ಹಿಂಗೆ ಆಯಿತು, ಇಷ್ಟೇ ಖುಷಿಪಟ್ಟರು ಅಂತ ವರ್ಣನೆ ಮಾಡಲಿಕ್ಕೆ ಅಸಾಧ್ಯ ಅಂತ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗಮನಿಸಿ ಅವರ ಉತ್ಸಾಹ, ಅವರ ಒಂದು ಆವೇಶ, ಗೆಲ್ಲಲೇಬೇಕಂತಕ್ಕಂಥ ಅವರ ಛಲ, ಎಷ್ಟು ಉದ್ವೇಗಕ್ಕೆ ಒಳಗಾಗಿದ್ದಾವೆ ಮಕ್ಕಳು ಅಂತಂದರೆ, ಬಹುಶಃ ನಾನು ಜೀವನದಲ್ಲಿ ಇಷ್ಟೊಂದು ಉದ್ವೇಗಕ್ಕೆ ಮಕ್ಕಳು ಒಳಗಾಗಿರೋದನ್ನು ನಾನು ಎಲ್ಲೂ ನೋಡಿರಲಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ಗೆಲ್ಲಲೇಬೇಕಂತಕ್ಕಂಥ ಒಂದು ಛಲ ಅವರಲ್ಲಿ ಇದೆಯಲ್ವ, ಅದನ್ನು ನೋಡಿ ತುಂಬಾ ನನಗೆ ಸಂತೋಷ ಆಯಿತು, ಖುಷಿ ಆಯಿತು. ಮೇ 2, 2023ರಿಂದ ನನ್ನ ಹೆಗಲಿಗೆ ಹೆಗಲಾಗಿ ನನ್ನ ಜೊತೆ ಕೆಲಸ ಮಾಡಿಕೊಂಡು ಅದ್ಭುತವಾದ ಜೀವನ ನಡೆಸ್ತಾ ಇದ್ದಂತಹ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದ ML ನರಸಿಂಹಮೂರ್ತಿಯವರು ಡಾಕ್ಟರ್ ಶ್ರೀ ಜಚನಿ ವಸತಿ ಪ್ರೌಢಶಾಲೆಗೆ ಬರೆದಿರ್ತಕ್ಕಂತಹ ಒಂದು ಕೊನೆಯ ಸುದ್ದಿ ಇದು ಅಂತ ಹೇಳೋಕ್ಕೆ ಅತೀವ ದುಃಖ ಆಗ್ತದೆ. ಏನೇ ಆದರೂ ದಿವಂಗತ ML ನರಸಿಂಹಮೂರ್ತಿಯವರಿಗೆ ಸದ್ಗತಿ ಸಿಗಲಿ, ಅವರ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ನಿರೂಪಣೆ ಆಗಲಿ ಅಂತ ಆಶಿಸ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.